ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸಿಹಿ ರೊಟ್ಟಿಯನ್ನು ಮಾಡುತ್ತೇನೆ. ಎಲ್ಲರೂ ನೋಡಿ. ಒಂದು ಕೆ ಜಿ ಬೆಲ್ಲನ ಒಂದು ಪಾತ್ರೆಯಲ್ಲಿ 1 ಕೆ ಜಿ ಬೆಲ್ಲನ ಕುಟ್ಟಿ ಹಾಕಬೇಕು. ಹಾಕಿ 1 ಲೋಟ ನೀರನ್ನು ಹಾಕಬೇಕು. ಹಾಕಿ ಬೆಲ್ಲ ಕರಗಕ್ಕೆ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಬೆಲ್ಲ ಸ್ವಲ್ಪ ಕರಗಿದ ಮೇಲೆ 1 ಎಳೆ ಪಾಕ ತೆಗಿಬೇಕು. ಒಂದು ಬೇಸಿನ್ ತಗೊಂಡು 1.5 ಕೆ ಜಿ ಗೋಧಿ ಹಿಟ್ಟು, 1/4 ಕೆ ಜಿ ಮೈದಾ ಹಿಟ್ಟು, 100 ಗ್ರಾಮ್ ಚಿರೋಟಿ ರವೆ ಹಾಕಿ ಕಲಿಸಬೇಕು. ಗೋಧಿಯನ್ನು ನಾನು ಒಣಗಿಸಿ ಮಿಷಿನಲ್ಲಿ ಬೀಸಿದ್ದೀನಿ. ಅಂಗಡಿ ಗೋಧಿ ಹಿಟ್ಟು ನಾನು ತೊಗೊಂಡಿಲ್ಲ. ನೀವು ಮನೆಯಲ್ಲಿರೋ ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು. ಚಿರೋಟಿ ರವೆ 100 ಗ್ರಾಮ್ ಹಾಕಿದ್ರೆ ಸಾಕು. 4 ಕೆ ಜಿ 4 ಹೋಳು ಕೊಬ್ಬರಿನ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಹಾಕಬೇಕು. ಕೊಬ್ಬರಿನ ಎಲ್ಲ ಮಿಕ್ಸ್ ಮಾಡಬೇಕು. ಕೊಬ್ಬರಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಕೊಬ್ಬರಿಯನ್ನು ಹಾಕಬೇಕು. ಕೊಬ್ಬರಿ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಖರ್ಜೂರ, ಕಾಲು ಕೆ ಜಿ ಖರ್ಜೂರ ಹಾಕಬೇಕು. ಗೋಡಂಬಿ 200 ಗ್ರಾಮು ಹಾಕಬೇಕು. ದ್ರಾಕ್ಷಿ 200 ಗ್ರಾಮ್ ಹಾಕಬೇಕು. ಏಲಕ್ಕಿ 8 ಏಲಕ್ಕಿ ಹಾಕಬೇಕು. ಗಸಗಸೆ 200 ಗ್ರಾಮ್ ಕಲ್ಸಕ್ಕರೆ ಹಾಕಬೇಕು. ಗಸಗಸೆ 50 ಗ್ರಾಮ್ ಗಸಗಸೆ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಲ್ಸಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ. ಇದು ಡ್ರೈ ಫ್ರೂಟ್ಸು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಮಿಕ್ಸ್ ಮಾಡಿ 1 ಲೋಟ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದು 40 ವರ್ಷದಿಂದ ನಾನು ಮಾಡ್ಕೊಂಬಂದಿದ್ದೀನಿ. ತುಂಬ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಮಾಡಿಕೊಡಿ, ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ಚೆನ್ನಾಗಿರುತ್ತೆ. ಎಲ್ಲ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಪಾಕ ನೋಡಿ, ಪಾಕ ಒಂದೆಳೆ ಪಾಕ ಆಗಿದರೆ, ಒಂದೆಳೆ ಪಾಕ ಬರುತ್ತಲ್ಲ ನೋಡಿ. ಪಾಕ ಬಂದಂಗಿದೆ. ಈಗ ನೋಡಿ, ಪಾಕ ಬಂದಿರೋದು ಗೊತ್ತಾಗುತ್ತೆ. ಇದು ಒಂದೆಳೆ ಪಾಕ ಬಂದಿದೆ. ಒಂದೆಳೆ ಪಾಕ ಬಂದಿದೆ. ಈಗ ಪಾಕನ ಸ್ವಲ್ಪ ಹಾಕಿ ಕಲಸಿ ಬೆಲ್ಲನ ಪಾಕ ಬಂದಿದೆ. ಸ್ವಲ್ಪ ಹಾಕಿ ಎಲ್ಲ ಕಲಸಿ ಚಪಾತಿ ಹದಕ್ಕೆ ಮಾಡಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹಾಕಿ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣೀರು ಮುಟ್ಟಾದರೂ ಮಾಡಿ ಹಾಕಿ ನೀಟಾಗೆಲ್ಲ ಒಂದೇ ಹದವಾಗಿ ಕಲಸಿ ಇದನ್ನು ಮಾಡ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಬೇಕು. ಬಿಸಿ ಇರುತ್ತೆ ನೋಡಿ. ಇದರಲ್ಲಿ ಚಮಚದಲ್ಲಿ ಚೆನ್ನಾಗಿ ಕ್ಲೀನಾಗಿ ತಿರುವಾಕಿ ಒಂದು ಹದವಾಗಿ ತಿರುಗಿಸಿ, ಬೇಕಾದರೆ ಸ್ವಲ್ಪ ತಣ್ಣೀರು ಕೈ ಮಾಡಿಬಿಟ್ಟು ಕೈಯಿಂದ ಕ್ಲೀನಾಗಿ ಒತ್ತಿ ಇದು ಮಾಡಿರಿ. ಫಸ್ಟು ಜಾಲರಿಯಲ್ಲಿ ಮಾಡಿ ರೆಡಿ ಮಾಡಿಕೊಂಡು ಆಮೇಲೆ ಕೈಯಿಂದ ಇದು ಮಾಡಿದ್ರೆ ಸರಿ ಹೋಗುತ್ತೆ. ಆಗ ಎಲ್ಲ ಒಂದು ಚಪಾತಿ ಹದಕ್ಕೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಆಮೇಲೆ ಇದೆಲ್ಲ ತೆಗೆದುಬಿಟ್ಟು ಅದನ್ನು ಕಲಸಿ ಒಂದು ಹದವಾಗಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಮೃದುವಾಗಿ ಎಲ್ಲ ಕಲಿಸ್ಬೇಕು. ಸ್ವಲ್ಪ 4 ಸ್ಪೂನ್ ತುಪ್ಪ ಹಾಕಿ ಸಣ್ಣ ಉಂಡೆಗಳು ಮಾಡಿ ಆಮೇಲೆ ಒಂದು ಹದವಾಗಿ 10 ನಿಮಿಷ ಬಿಟ್ಟು ಇದನ್ನು 10 ನಿಮಿಷ ಬಿಟ್ಟು ಸಣ್ಣ ಉಂಡೆ ಮಾಡಿ ಹದವಾಗಿ ಬೇಯಿಸಬೇಕು ಹೆಂಚ ಮೇಲೆ.
10 ನಿಮಿಷ ನೆನೆಸಿದ ಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ಡಿಸೈನ್ ಇದ್ದಾರೆ ಆ ಡಿಸೈನಲ್ಲಿ ಅದರಲ್ಲೂ ಮಾಡ್ಬೋದು. ಇಲ್ಲದಿದ್ದರೆ ಮನೆಯಲ್ಲಿ ಲಟ್ಟಣಿಗೆ ತೊಗೊಂಡು ಮನೇಲಿ ತೊಗೊಂಡು ಅದನ್ನು ಲಟ್ಟಿಸ್ಬೇಕು. ಲಟ್ಟಿಸಿ ಇದನ್ನು ಮೆತ್ತಿಗೆ ಲಟ್ಟಿಸ್ಬೇಕು. ಜೋರಾಗಿ ಲಟ್ಟಿಸಿದ್ರೆ ಡಿಸೈನ್ ಬರಲ್ಲ. ಹದವಾಗಿ ಮಾಡಬೇಕು. ನೋಡಿ ಈಗ ಡಿಸೈನ್ ಬಂತು. ಈ ಥರ ಇರಬೇಕು. ಈ ಥರ ಸಣ್ಣ ಸಣ್ಣಗೆ ಮಾಡಿ ಎಲ್ಲ ಡಿಸೈನ್ ಒಂದು 4-5 ಮಾಡಿ ಇಟ್ಕೊಂಡು ಒಂದೇ ಸರಿ ಹೆಂಚಿಕ್ಬೇಕು. ಹೆಂಚು ಹದವಾಗಿರಬೇಕು. ಉರಿ ಕಡಿಮೆ ಇರಬೇಕು. ಜಾಸ್ತಿ ಉರಿ ಹಾಕ್ಕೋಬಾರ್ದು, ಇಲ್ಲ ಸೀದೋಗ್ಬಿಡುತ್ತೆ. ಒಂದು ಹದವಾಗಿ ಸಣ್ಣ ಉರಿಲಿ ಬೇಯಿಸ್ಬೇಕು. ಈಗ ಹೆಂಚು ಕಾದಿದೆ. ಹೆಂಚು ನೋಡಿ ಸ್ವಲ್ಪ ತುಪ್ಪ ಸೋರಿ ಒಂದೊಂದೇ ಅದ್ರ ಮೇಲೆ ಬಿಡಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ರಿ. ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದು ಹದವಾಗಿ ಬೇಯಿಸ್ರಿ. ಸ್ವಲ್ಪ ತುಪ್ಪ ಅದ್ರ ಮೇಲೆ ಸ್ವಲ್ಪ ಹಾಕಿ ಹದವಾಗಿ ಬೇಯಿಸ್ರಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸಿ ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ಬೇಯಿಸ್ರಿ. ಸ್ವಲ್ಪ ತುಪ್ಪನ ಹಾಕ್ರಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಸ್ಮೂತಾಗಿರುತ್ತೆ. ತುಪ್ಪ ಹಾಕಿ 2 ಕಡೆಯೂ ಚೆನ್ನಾಗಿ ಬೇಯಿಸ್ರಿ. ಹದವಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಒಳಗಡೆದು ಬೇಯಬೇಕಲ್ವ, ಅದಕ್ಕೆ ಹೊರಗಡೆಯಿಂದ 2 ತಿರ್ಸಿ ಚೆನ್ನಾಗಿ ಬೇಯಿಸ್ರಿ. ಈ ಐಟಮ್ಗೆ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಕಲಸೋಕ್ಕೂ ಬೇಕು, ಬೇಯಿಸೋಕ್ಕೂ ಬೇಕು. ಹದವಾಗಿದ್ದರೆ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಹದವಾಗಿ ಬೇಯಿಸಿದ್ಮೇಲೆ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಗಟ್ಟಿ ಬಂದುಬಿಡುತ್ತೆ, ಸ್ಮೂತಾಗಿರಲ್ಲ. ಅದಕ್ಕೆ ಕಡಿಮೆ ಉರಿಲಿ ಸ್ಮೂತಾಗಿ ತಿರುಗಿಸ್ಬೇಕು. ಇದು ಕಾಸ್ಟ್ಲಿ ಐಟಮ್ಮು. ತುಪ್ಪನೂ ಜಾಸ್ತಿ ಬೇಕು, ಡ್ರೈ ಫ್ರೂಟ್ಸು ಚೆನ್ನಾಗಿರುತ್ತೆ. ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೆ ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಕಾಸ್ಟ್ಲಿ ಇದ್ರ ಪರವಾಗಿಲ್ಲ, ತಂದು ಒಂದು ಸರಿ ಮಾಡಿ ನೋಡಿರಿ. ಈ ಥರ 2-3 ಹಾಕಿ ಬೇಯಿಸ್ಕೋಬೋದು. ಸಣ್ಣ ಊರಲ್ಲಿ ಒಂದು ಕಡೆಯಿಂದ ಹಾಕ್ತಿದ್ರು ಒಂದು ಕಡೆ ತೆಗೆದು ಹಾಕಿ ಚೆನ್ನಾಗಿ ಹಾಕಿ ಮಾಡ್ಬೋದು. ಇದೆಲ್ಲ ಎಲ್ಲರೂ ತಿನ್ಬೋದು. ನಮ್ಮ ಮಕ್ಳಿಗೂ ತುಂಬ ಇಷ್ಟ. 15 ದಿನ ಆದರೂ ಇದು ಕೆಡೋದಿಲ್ಲ. ಮಾಡಿ ಎಲ್ಲರಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ.